ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಒಂದು ಸರ್ಕ್ಯೂಟಲ್ಲಿ ಕರೆಂಟನ್ನು ಕಂಡುಹಿಡಿಯೋದು ಹೇಗೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್, EMF, ಟರ್ಮಿನಲ್ PD, ಇಂಟರ್ನಲ್ ರೆಸಿಸ್ಟೆನ್ಸ್, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದರ ಜೊತೆಗೆ ಟರ್ಮಿನಲ್ PDಗೂ EMFಗೂ ಒಂದು ಕನೆಕ್ಷನ್ನು, ವೆನ್ ದ ಟರ್ಮಿನಲ್ PD ಈಸ್ ಲೆಸ್ ದ್ಯಾನ್ EMF, ವೆನ್ ದ ಟರ್ಮಿನಲ್ PD ಈಸ್ ಈಕ್ವಲ್ ಟು EMF, ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಆಮೇಲೆ 4 ಥರದ ಸರ್ಕ್ಯೂಟ್ಸ್ ಯಾವ್ಯಾವುದು, ಐಡಿಯಲ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಮತ್ತು ಕ್ಲೋಸ್ಡ್ ಸರ್ಕ್ಯೂಟ್. ಮತ್ತು ಶಾರ್ಟ್ ಸರ್ಕ್ಯೂಟಲ್ಲಿ ಪ್ರಾಬ್ಲಮ್ ಏನು, ಆಮೇಲೆ ಸರ್ಕ್ಯೂಟಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಡ್ರಾ ಆಗೋದು ಯಾವಾಗ, ಪವರ್ ಅಂದರೆ ಏನು, ಪವರ್ ಡಿಸಿಪೇಷನ್ ಅಂದರೆ ಏನು, ಪವರ್ ಸಪ್ಲೈಡ್ಗೂ ಪವರ್ ಡಿಸಿಪೇಷನ್ಗೂ ವ್ಯತ್ಯಾಸ ಏನು ಎಲ್ಲ ಹೇಳಿದ್ದೆ. ಜೊತೆಗೆ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಒಂದು ಚೂರು ಸ್ಟಾರ್ಟ್ ಮಾಡಿದೆ. ನೌ ಐ ಸ್ಟಾರ್ಟ್ ವಿತ್ ದಿ ಕಾಂಬಿನೇಷನ್ ಆಫ್ ಸೆಲ್ಸ್. ಈಗ ನೀವು ಮನೆಯಲ್ಲಿ ಸಾಕಷ್ಟು ಸೆಲ್ಲಿಂದ ರನ್ ಆಗುವಂಥ ಕೆಲವೊಂದು ಡಿವೈಸಸನ್ನು ಇಟ್ಕೊಂಡಿರ್ತೀರ. ಈಗ ರಿಮೋಟ್ ಕಂಟ್ರೋಲನ್ನೇ ತಗೊಳ್ಳಿ, ಅದು ಸೆಲ್ಲಿಂದನೇ ವರ್ಕ್ ಆಗೋದು ಅಲ್ವಾ. ಅಥವಾ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರು ಟಾರ್ಚ್ ಕೂಡ ಸೆಲ್ಲಿಂದನೇ ವರ್ಕ್ ಆಗೋದು. ಅಥವಾ ಬೇರೆ ಇನ್ಯಾವುದಾದ್ರು ಸಣ್ಣ ಪುಟ್ಟ ಟ್ರಾನ್ಸಿಸ್ಟರ್ಗಳು ಅಥವಾ ರೇಡಿಯೋನೋ, ಇವೆಲ್ಲರೂ ಕೂಡ ಸೆಲ್ಲಿಂದನೇ ವರ್ಕ್ ಆಗೋದು. ಆಮೇಲೆ ಟಾಯ್, ಈಗ ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನು ಇರ್ತಾವಲ್ಲ, ಎಲೆಕ್ಟ್ರಿಕ್ ಆಟದ ಸಾಮಾನುಗಳು ಅಂದರೆ ಟಾಯ್ಸ್, ಗೊಂಬೆಗಳು, ಅಥವಾ ಕೀ ಕೊಟ್ಟರೆ ಮುಂದಕ್ಕೆ ಹೋಗೋದ್ರ ಬದಲಿಗೆ ಸೆಲ್ ಹಾಕಿದ್ರೆ ಮುಂದೆ ಹೋಗೋದು, ಟ್ರೈನ್ ಮೂವ್ ಆಗೋದು, ಇವೆಲ್ಲರೂ ಕೂಡ ಸೆಲ್ಗಳನ್ನು ಹಾಕಿ. ಡ್ಯೂರಾಸೆಲ್ ಅಡ್ವರ್ಟೈಸ್ ಎಲ್ಲ ನೋಡಿದ್ದೀರಾ ನೀವು. ಮುಂಚೆ ಎವರಿಡಿ ಅಂತ ಬರೋದು, ಈಗಲೂ ಬರ್ತಾ ಇದೆ, ನಿಪ್ಪೋ ಅಂತ ಬರುತ್ತೆ ಆಯಿತಾ. ಸೊ ಇವೆಲ್ಲನೂ ಕೂಡ ಸೆಲ್ಗಳೇ. ಈ ಸೆಲ್ಗಳಲ್ಲಿ ಅಲ್ಲಿ ಆ್ಯಕ್ಚುಲಿ ನಿಮಗೆ ಹೊರಗಡೆ ಅಂಗಡಿನಲ್ಲಿ ಏನು ಸಿಗುತ್ತಲ್ಲ, ಅದು 1.5 ವೋಲ್ಟ್ ಇರುತ್ತೆ. ಒಂದು ಸೆಲ್ಲಿಗೆ ಪವರ್ ಒಂದು ಲಿಮಿಟೆಡ್ ವ್ಯಾಲ್ಯೂ ಇರುತ್ತೆ. ನಾವು ಆ ಒಂದು ಸೆಲ್ಲಿಂದ ನಾವು ಜಾಸ್ತಿ ವರ್ಕನ್ನು ಮಾಡೋಕ್ಕಾಗೋದಿಲ್ಲ, ಅಂದರೆ ಜಾಸ್ತಿ ಚಾರ್ಜಸನ್ನು ಡ್ರೈವ್ ಮಾಡೋಕ್ಕಾಗೋದಿಲ್ಲ. ಸೆಲ್ಲಿನ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಎನರ್ಜಿಗೂ ಬಹಳ ವ್ಯತ್ಯಾಸ ಇದೆ. ಈಗ ಕಾರಲ್ಲಿ ಒಂದು ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ, ಕಾರಲ್ಲಿರೋ ಬ್ಯಾಟ್ರಿಗೆ 12 ವೋಲ್ಟ್ ಇದೆ ಕೆಪಾಸಿಟಿ, ಸರಿ, ಇದು ಎನರ್ಜಿ EMF ಅಂದ್ಕೊಳ್ಳೋಣ. ಬೈಕಲ್ಲೂ ಕೂಡ 12 ವೋಲ್ಟ್ ಬ್ಯಾಟ್ರಿನೇ ಇರುತ್ತೆ. ಆದರೆ ಕಾರಲ್ಲಿರೋ 12 ವೋಲ್ಟ್ ಬ್ಯಾಟ್ರಿಗೂ ಬೈಕಲ್ಲಿರೋ 12 ವೋಲ್ಟ್ ಬ್ಯಾಟ್ರಿಗೂ ಎನರ್ಜಿ ವೈಸ್ ತುಂಬ ಡಿಫ್ರೆನ್ಸ್ ಇದೆ. ಕಾರ್ನಲ್ಲಿರೋ ಬ್ಯಾಟ್ರಿ ತುಂಬ ಚಾರ್ಜಸನ್ನು ಡ್ರೈವ್ ಮಾಡುತ್ತೆ, ಆಮೇಲೆ ವಿಂಡೋಸನ್ನು ಆಪ್ರೇಟ್ ಮಾಡುತ್ತೆ, ಆಡಿಯೋ ಸಿಸ್ಟಮ್ಗೆ ಅದನ್ನು ಯೂಸ್ ಮಾಡ್ಕೋತೀವಿ. ಸೊ ಅಲ್ಲಿ ಅದರ ಎನರ್ಜಿ ಜಾಸ್ತಿ. ಅದೇ ಇಲ್ಲಿ ಬೈಕಲ್ಲಿರ್ತಕ್ಕಂಥ ಬ್ಯಾಟ್ರಿ ಕಡಿಮೆ ಚಾರ್ಜಸ್, ಅಂದರೆ ಅದು ಓನ್ಲಿ ಹೆಡ್ಲೈಟ್ ಅಥವಾ ಇಂಡಿಕೇಟರ್ ಅಥವಾ ಟೈಲ್ ಲ್ಯಾಂಪ್ ಇಷ್ಟನ್ನು ಮಾತ್ರ ಅದು ರನ್ ಮಾಡೋಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೆ ಈ ಥರ. ಆಮೇಲೆ ಈಗ ನಾವು ಅದರ ಎನರ್ಜಿಯನ್ನು ಜಾಸ್ತಿ ಮಾಡಬೇಕು, ನಮಗೆ ಜಾಸ್ತಿ ವೋಲ್ಟೇಜ್ ಬೇಕು, ಜಾಸ್ತಿ ಕರೆಂಟ್ ಬೇಕು, ಪವರ್ ಜಾಸ್ತಿ ಬೇಕು ಅಂದಾಗ ನಾವು ಕಾಂಬಿನೇಷನನ್ನು ಮಾಡಲೇಬೇಕು. ಸೊ ಯಾವ ಥರ ಕಾಂಬಿನೇಷನನ್ನು ಮಾಡ್ತೀರಾ, 2 ಥರ ಕಾಂಬಿನೇಷನ್ ಮಾಡ್ತೀವಿ. ಮೊದಲನೇದಾಗಿ ನಾನು ಸೀರೀಸ್ ಕಾಂಬಿನೇಷನ್ ತಗೋತೀನಿ. ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಐ ಕನ್ಸಿಡರ್ ಓನ್ಲಿ 2 cells ಹ್ಯಾವಿಂಗ್ EMF E1 E2, 2 EMF. ಆಮೇಲೆ ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸನ್ನು ಪಕ್ಕದಲ್ಲೇ ಬರೆದು ಬಿಡ್ತೀನಿ, R1 ಮತ್ತು R2 ಆಯಿತಾ. ಈಗ ಸೆಲ್ಗಳನ್ನಾಗಲಿ ರೆಸಿಸ್ಟರ್ನಾಗಲಿ ಸೀರೀಸ್ ಕನೆಕ್ಟ್ ಮಾಡಿದಾಗ ಯಾವಾಗಲೂ ಕರೆಂಟು ಸೇಮ್ ಇರುತ್ತೆ, ಒಂದೇ ಥರದ ಕರೆಂಟ್ ಹರಿಯುತ್ತೆ, ದಟ್ ಈಸ್ I. ಗೊತ್ತಾಯ್ತಲ್ವಾ. ಈಗ ಫಸ್ಟ್ ಬ್ಯಾಟ್ರಿಯನ್ನು ತಗೊಳ್ಳೋಣ. ಇಲ್ಲಿ ಟರ್ಮಿನಲ್ PD ಇದೆ. PD ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿ ಈಸ್ ಕಾಲ್ಡ್ ಅಸ್ ಟರ್ಮಿನಲ್ PD ನೌ. ಸೊ ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟರನ್ನು ನಾನು ಇನ್ನೂ ಕನೆಕ್ಟ್ ಮಾಡಿಲ್ಲ. ಆಮೇಲೆ ಬೇಕಾದ್ರೆ ಇದನ್ನು ತೊಗೊಂಡೋಗಿ ನೀವು ಎಕ್ಸ್ಟರ್ನಲ್ ರೆಸಿಸ್ಟರ್ಗೆ ಕನೆಕ್ಟ್ ಮಾಡ್ಕೋಬಹುದು ಆಯಿತಾ. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟಕ್ಕೆ ಸೀಮಿತ ಆಗೋಣ. ಇಲ್ಲಿಗೆ ಬಂದಾಗ ನಾನೇನು ಬರಿಬಹುದು, V1 ಈಸ್ ಈಕ್ವಲ್ ಟು, ಜ್ಞಾಪಿಸ್ಕೊಳ್ಳಿ ಪ್ರೀವಿಯಸ್ ವಿಡಿಯೋದಲ್ಲಿ ರಿಲೇಷನ್ ಅನ್ನು ಡಿರೈವ್ ಮಾಡಿದೆ, V ಈಸ್ ಈಕ್ವಲ್ ಟು E ಮೈನಸ್ IR ಅಂತ ನೆನಪಿದೆಯಾ, ಅದನ್ನು ಬಳಸ್ಕೋತೀನಿ. V1 ಈಸ್ ಈಕ್ವಲ್ ಟು E1 ಈ ಜಾಗಕ್ಕೆ ಮೈನಸ್ I ಜಾಗಕ್ಕೆ ಐನೇ I1 ಅಂತ ಬರೆಯೋಂಗಿಲ್ಲ, ಮೈನಸ್ R1. ಗೊತ್ತಾಯ್ತಲ್ವಾ. ನೆಕ್ಸ್ಟು V2 ಇಲ್ಲಿಗೆ ಬರೋಣ, ಅದಕ್ಕೆ V2 ಅಂತ ಬರಿತೀನಿ, ದಟ್ ಈಸ್ ಈಕ್ವಲ್ ಟು E1 ಅಂತ, ಸಾರಿ E2 ಮೈನಸ್ I ಇಂಟು R2. ಓಕೆನಾ. ಈಗ ಎರಡನ್ನು ಆ್ಯಡ್ ಮಾಡಿ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V1 ಪ್ಲಸ್ V2 ಈಸ್ ಈಕ್ವಲ್ ಟು E1 ಪ್ಲಸ್ E1 ಪ್ಲಸ್ E2, ಓಕೆ, ಮೈನಸ್ I ಕಾಮನ್ ತಗೋಬೋದಾ, ಇಂಟು R1 ಪ್ಲಸ್ R2. ಸೊ ಈಗ V1 ಪ್ಲಸ್ V2 ನಾನು ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಬರಿತೀನಿ. ಆವಾಗ ಇದು E1 ಪ್ಲಸ್ E2ನೇ, ಈ E1 ಪ್ಲಸ್ E2 ಜಾಗಕ್ಕೆ E ಎಫೆಕ್ಟಿವ್ ಅಂತ ಬರ್ಕೋತೀನಿ, ಮೈನಸ್ I ಆಸ್ ಇಟ್ ಈಸ್ R1 ಪ್ಲಸ್ R2 ಜಾಗಕ್ಕೆ R ಎಫೆಕ್ಟಿವ್ ಅಂತ ಬರಿತೀನಿ. ಸೊ ಈಗ ನೋಡಿ ಈ ಈಕ್ವೇಷನನ್ನು, ಇದು ಕೂಡ ಇದ್ರ ಥರನೇ ಇಲ್ವಾ ನೋಡೋದಕ್ಕೆ, ಅಂದರೆ V ಇರೋ ಕಡೆ V ಇದೆ, E ಇರೋ ಕಡೆ E ಇದೆ, ಮೈನಸ್ ಇದೆ, IR ಇದೆ, IR ಇದೆ. ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ, ಇನ್ಸ್ಟೆಡ್ ಆಫ್ E ಐ ಹ್ಯಾವ್ E ಎಫೆಕ್ಟಿವ್, ಇನ್ಸ್ಟೆಡ್ ಆಫ್ R ಐ ಹ್ಯಾವ್ R ಎಫೆಕ್ಟಿವ್. ಈ E ಎಫೆಕ್ಟಿವ್ ಬಂದುಬಿಟ್ಟು ಏನಿದು, ಇಟ್ ಈಸ್ ನಥಿಂಗ್ ಬಟ್ E1 ಪ್ಲಸ್ E2, E1 ಪ್ಲಸ್ E2.
ಆಮೇಲೆ ಆರ್ ಎಫೆಕ್ಟಿವ್ ಏನು? ಇಟ್ ಈಸ್ ನಥಿಂಗ್ ಬಟ್ R1 ಪ್ಲಸ್ R2. ಗೊತ್ತಾಗ್ತಿದೆ ವಿದ್ಯಾರ್ಥಿಗಳೇ? ಅಂದರೆ ಎರಡು ಸೆಲ್ಗಳನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಟೋಟಲ್ EMF ವಿಲ್ ಬಿ ಸಮ್ ಆಫ್ ದಿ ಇಂಡಿವಿಜುವಲ್ EMF. ಆಗಲೇ ಹೇಳಿದಲ್ಲ ನಾನು, ಅಂಗಡಿಯಿಂದ ತರೋ ಸೆಲ್ಗಳಿಗೆ EMF 1.5 ವೋಲ್ಟ್ ಇರುತ್ತೆ ಅಂತ. ಎರಡು ಸೆಲ್ಗಳನ್ನು ನೀನು ಈಗ ಸೀರೀಸ್ ಕನೆಕ್ಟ್ ಮಾಡಿದಾಗ 1.5 ಪ್ಲಸ್ 1.5 3 ವೋಲ್ಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದನ್ನು ಕನೆಕ್ಟ್ ಮಾಡ್ತೀರಾ 1.5 ಅಂದ್ಕೊಳ್ಳಿ, ಅವಾಗ 4.5 ಆಗುತ್ತೆ. ಗೊತ್ತಾಯ್ತಾ? ಸೊ EMF ಈಸ್ ಆ್ಯಡೆಡ್ ಯಾವಾಗ? ವೆನ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಜೊತೆಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಆ್ಯಡೆಡ್. ಬರೀ EMF ಅಷ್ಟೇ ಆ್ಯಡ್ ಆಗುತ್ತೆ ಅನ್ನಲ್ಲ, ಇಂಟರ್ನಲ್, ಯಾಕೆಂದರೆ ರೆಸಿಸ್ಟರ್ಸ್ಗಳು ಈಗ ಸೀರೀಸ್ ಇದ್ದಂಗೆ ಅಲ್ವಾ. ಇವಾಗ ಇಲ್ಲೊಂದು ಸೆಲ್ ಇದೆ ಅಂತಂದರೆ ಇದ್ರ ಜೊತೆಗೆ ಒಂದು ರೆಸಿಸ್ಟರ್ ಇದೆ ಅಂತ ಅರ್ಥ, ಇದ್ರ ಜೊತೆಗೆ ಒಂದು ರೆಸಿಸ್ಟರ್ ಇದೆ ಅಂತ ಅರ್ಥ. ಸೊ ಇದು ಇದು R2, ಇದು R1. ಸೊ ರೆಸಿಸ್ಟರ್ಗಳು ಕೂಡ ಸೀರೀಸ್ ಆಗಿ ಕನೆಕ್ಟ್ ಆದಂಗೆ ಅರ್ಥ ಅದು. ಹಾಗಾಗಿ ಅದು R1 ಪ್ಲಸ್ R2 ಆಗುತ್ತೆ. ಸರ್ ಬೈ ಚಾನ್ಸ್ ಮೂರು ರೆಸಿಸ್ಟರ್ಸ್ ಇದೆ, ಸರಿ ಮೂರು ಸೆಲ್ಗಳಿದ್ರೆ ಅವಾಗ EMF ಬಂದು E1 ಪ್ಲಸ್ E2 ಪ್ಲಸ್ E3 ಹಾಗೆ ತೋರಿಸಿದಲ್ಲ ಪೆನ್ಗಳನ್ನು ಜೋಡಿಸ್ಬಿಟ್ಟು, ಅವಾಗ ಇದು R1 ಪ್ಲಸ್ R2 ಪ್ಲಸ್ R3. ಸಪೋಸ್ ಇಫ್ ದೇರ್ ಆರ್ 10 ದೆನ್ E1 ಪ್ಲಸ್ E2 ಪ್ಲಸ್ E3 ಪ್ಲಸ್ E4 ಆ ಥರ. ಸೊ ಒಟ್ಟಾರೆ ಸಮ್ಮರಿ ಏನು? ಇಫ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ EMF ಈಸ್ ಆ್ಯಡೆಡ್, ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಆ್ಯಡೆಡ್. ಓಕೆ, ನೌ ಒನ್ ಮೋರ್ ಸ್ಟೆಪ್ ವಿಚ್ ಈಸ್ ಕನೆಕ್ಟೆಡ್ ಟು CET ಆರ್ ಎಂಟ್ರೆನ್ಸ್ ಎನಿ ಅದರ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಈಗ ನೋಡಿ, ನಾನು ಒಂದು 1 2 3 4 ಸೆಲ್ಗಳನ್ನು ತಗೊಂಡಿದ್ದೀನಿ. 4 ಒಂದೇ ಥರ ಇದೆ, ಎಲ್ಲದಕ್ಕೂ EMF E ಅಂತಂದೇ ಇದೆ. ಅವಾಗ E ಎಫೆಕ್ಟಿವ್ ಏನಾಗುತ್ತೆ? ಇಟ್ ಈಸ್ ನಥಿಂಗ್ ಬಟ್ 4E, E ಪ್ಲಸ್ E ಪ್ಲಸ್ E ಪ್ಲಸ್ E. ಓಕೆ, ರೆಸಿಸ್ಟೆನ್ಸ್ ಏನಾಗುತ್ತೆ? R ಪ್ಲಸ್ R ಪ್ಲಸ್ R ಪ್ಲಸ್ R 4R ಆಗುತ್ತೆ. ಓಕೆ, ಈಗ ನಾನು ಒಂದು ಸೆಲ್ಲನ್ನು ಈ ಥರ ಉಲ್ಟಾ ಕನೆಕ್ಟ್ ಮಾಡ್ತೀನಿ. ಇದನ್ನು ನಾವು ಇನ್ ರಿವರ್ಸ್ ಅಂತ ಕರಿತೀವಿ. ಅಂದರೆ ಪಾಸಿಟಿವನ್ನು ನೆಗೆಟಿವ್ಗೆ, ಪಾಸಿಟಿವನ್ನು ನೆಗೆಟಿವ್ಗೆ ಈ ಥರ ಜೋಡಿಸ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೆ ಒಂದೇ ಒಂದು ಸೆಲ್ಲನ್ನು ಹಿಂಗೆ ಉಲ್ಟಾ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ ಗೊತ್ತಾ? ಅದರ EMF ಮೈನಸ್ ಆಗುತ್ತೆ. ಅವಾಗ ಎಷ್ಟಾಯಿತು? 4 - 1 3E ಆಗುತ್ತೆ. ರೆಸಿಸ್ಟೆನ್ಸ್ ಮೈನಸ್ ಆಗುತ್ತಾ ಸರ್? ರೆಸಿಸ್ಟೆನ್ಸ್ಗೆ ಸೈನ್ ಇಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ ಅಲ್ಲ, ಬರೀ ಪಾಸಿಟಿವ್ ಏನೇ ಅದು, ಅಪೋಸಿಷನ್ನೇ ಅದು. ರೆಸಿಸ್ಟೆನ್ಸ್ ಮಾತ್ರ ಆ್ಯಡೇ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ 5R. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ನೋಡಿ, ಇದನ್ನು ಜನರಲೈಸ್ ಮಾಡೋದಾದರೆ 5 ಸೆಲ್ಗಳಿದೆ, ಅದರಲ್ಲಿ ಒಂದನ್ನು ನಾನು ಉಲ್ಟಾ ಮಾಡಿದರೆ 5 ಬರೋದಿಲ್ಲ, 5ಅಲ್ಲಿ 2 ಮೈನಸ್ ಆಗುತ್ತೆ. ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡಿ. 10 ಸೆಲ್ ಇದೆ ಅಂತ ಇಟ್ಕೊಳ್ಳೋಣ, 1 2 3 ಆ ಥರ 9 ಸೆಲ್ಗಳಿದೆ, 9 E ಬಂತು. ಒಂದು ಸೆಲ್ ಉಲ್ಟಾ ಆಗಿದೆ, -E. ಅವಾಗ ಏನಾಯಿತು? 9 - 1 8E ಆಯಿತು. 10 ಸೆಲ್ ಇದ್ದರೆ 8 ಬರುತ್ತೆ. ಅದು ಯಾವಾಗ ಒಂದು ಸೆಲ್ ರಿವರ್ಸ್ ಆದರೆ, 2 ಸೆಲ್ ಡೆಡ್ ಆದಂಗೆ ಅರ್ಥ. ಒಂದು ವೇಳೆ 2 ಸೆಲ್ ರಿವರ್ಸ್ ಆದರೆ 4 ಸೆಲ್ ಡೆಡ್ ಆದಂಗೆ, 4 ಸೆಲ್ ರಿವರ್ಸ್ ಆದರೆ 8 ಸೆಲ್ ಡೆಡ್ ಆದಂಗೆ, 2 ಟೈಮ್ಸ್. ಸೊ ಇಫ್ ಸೆಲ್ಸ್ ಆರ್ ಇನ್ ರಿವರ್ಸ್ ದೆನ್ E ಎಫೆಕ್ಟಿವ್ ಇಸ್ ಈಕ್ವಲ್ ಟು N ಟೈಮ್ಸ್ E. N ಸೆಲ್ಸ್ ಇದಾವೆ, ಅದರಲ್ಲಿ ಒಂದೇ ಒಂದು ರಿವರ್ಸ್ ಆಗಿದೆ ಅಂದರೆ -2E. Here now comes parallel combination. For the sake of explanation, I take once again 2 cells only, this one and this one. Negative terminals connected here, positive terminals connected here, and between these two I connect a resistor like this. ಇದು R, ಇದು R. ಇದರ EMF E1 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ. ಇದರ EMF E2 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಇದೆ. ನೋಡಿ, ಸೀರೀಸ್ ಕಾಂಬಿನೇಷನ್ಗೆ ಹೆಂಗೆ ಒಂದು ಪ್ರಾಪರ್ಟಿ ಇದೆಯೋ ಪ್ಯಾರಲಲ್ಗೂ ಒಂದು ಪ್ರಾಪರ್ಟಿ ಇದೆ. ಏನಪ್ಪ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ ಬೇರೆ, ಕರೆಂಟ್ ಸೇಮ್. ಇಲ್ಲಿ ಕರೆಂಟ್ ಬೇರೆ ಬೇರೆ, ಇದು I1 ಅಂತ ಆಗುತ್ತೆ, ಇದು I2 ಅಂತ ಆಗುತ್ತೆ. ಬೇರೆ ಬೇರೆ ಸೆಲ್ಗಳು ಬೇರೆ ಬೇರೆ ಕರೆಂಟನ್ನು ಕಳಿಸ್ಕೊಡ್ತವೆ. ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮಾತ್ರ ಸೇಮ್ ಇರುತ್ತೆ, V ಸೇಮ್ ಇರುತ್ತೆ. ಸೊ ಪ್ಯಾರಲಲ್ ಕಾಂಬಿನೇಷನ್, ಅದು ಕೆಪಾಸಿಟರ್ ಇರ್ಬೋದು, ರೆಸಿಸ್ಟರ್ ಇರ್ಬೋದು, ಅಥವಾ ಸೆಲ್ಗಳಿರ್ಬೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವಾಗಲೂ ಕಾಮನ್ ಇರುತ್ತೆ ಪ್ಯಾರಲಲ್ ಕಾಂಬಿನೇಷನಲ್ಲಿ. ಸೀರೀಸ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಆಗುತ್ತೆ. ನೋಡಿ, ಕೆಪಾಸಿಟರ್ನ ಜ್ಞಾಪಿಸ್ಕೊಳ್ಳಿ, V1 V2 V3 ಬರೀತಾ ಇದೆ, ಇಲ್ಲೂ V1 V2 V3 ಬರದೆ, ರೆಸಿಸ್ಟರ್ಸ್ನಲ್ಲೂ ಕೂಡ V1 V2 V3 ಬರದೆ. ಯಾವಾಗ ಸೀರೀಸಲ್ಲಿ, ಪ್ಯಾರಲಲ್ ಅಂತ ಬಂದಾಗ V ಸೇಮ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಈಕ್ವೇಷನ್ ಅನ್ನು ಬರೆಯೋ
ಬರೆಯೋದಾದರೆ V1 ಅಂತ ಬರೆಯಲ್ಲ, V is equal to E1 minus I1 R1 ಅಂತ ಬರಿತೀನಿ. ಈ ಈಕ್ವೇಶನ್ ಅನ್ನು ನಾನು V is equal to E1 minus I1 R1 ಅಂತ ಬರಿತೀನಿ. ಯಾಕೆ V1 ಬರೆಯಂಗಿಲ್ಲ? ಯಾಕೆ? ಬಿಕಾಸ್ ಇಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಅಲ್ಲಿಗೆ I1 is equal to I1 R1 is equal to ಇದು ಈ ಕಡೆ ಅದು ಆ ಕಡೆ E1 minus V ಅಷ್ಟೇನೆ. ಅಲ್ಲಿಗೆ I1 is equal to E1 minus V divided by R1. ಹಾಗಾದರೆ I2 ಬರೀರಿ ನೋಡೋಣ, ಡೈರೆಕ್ಟಾಗಿ ಬರೀರಿ. E2 ಮೈನಸ್ ವಿ ಡಿವೈಡೆಡ್ ಬೈ R2. ಯಾವ ಯೋಚನೆನೇ ಇಲ್ಲದೆ ಬರೆದು ಬಿಡ್ಬೋದು, ಗೊತ್ತಾಯ್ತಲ್ವಾ? ಸರಿ, ಇವಾಗ I1 ಮತ್ತು I2 ಎರಡು ಬಂದು ಇಲ್ಲಿ ಜಾಯಿನ್ ಆಗಿ ಮುಂದಕ್ಕೆ I ಅನ್ನೋ ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ I is equal to I1 ಪ್ಲಸ್ I2 ಆಗುತ್ತೆ ಅಲ್ವಾ? ಎಸ್ ಸರ್ ಆಗುತ್ತೆ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫೋರ್ I is equal to I1 is E1 minus V divided by R1 plus I2 that is E2 minus V divided by R2. ಓಕೆ, ಸೊ ಇನ್ನು ಉಳಿದಿದ್ದೆಲ್ಲ ಡಿರೈವೇಶನ್ ಸಿಂಪಲ್ ಆಗಿದೆ. ಯಾವ ಥರ ನೆಕ್ಸ್ಟ್ ಏನು ಮಾಡಬೇಕು? ಆಗಲೇ ನಿಮ್ಗೆ ಹೊಡೆದಿದೆ ಕರೆಕ್ಟ್. ಇಲ್ಲಿ ನೀವು LCM ಅನ್ನು ತಗೋಬೇಕು. ದಟ್ ಈಸ್ R1 R2. ಸೊ ಇದು ಬಂದ್ಬಿಟ್ಟು E1 R2 ಮೈನಸ್ V R2, ಗೊತ್ತಾಗ್ತಿದೆಯಾ? E1 ಮೈನಸ್ V ಇಂಟು R2 ಪ್ಲಸ್ E2 minus V into R1, that is E2 R1 minus V R1. V ಮತ್ತು R ಸ್ವಲ್ಪ ಒಂದೇ ಥರ ಕಾಣಿಸ್ತದೆ, ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ಓಕೆ, ನೆಕ್ಸ್ಟ್ ಸ್ಟೆಪ್ I is equal to ಈಗಳನ್ನೆಲ್ಲ ಒಂದು ಕಡೆ, ವಿಗಳನ್ನೆಲ್ಲ ಒಂದು ಕಡೆ ತಗೋತೀನಿ. ಅಂದರೆ E1 R2 ಪ್ಲಸ್ E2 R1 ಹೋಲ್ ಥಿಂಗ್ ಡಿವೈಡೆಡ್ ಬೈ R1 R2 ಬೈಫರ್ಕೇಟ್ ಮಾಡ್ಕೋತಾ ಇದ್ದೀನಿ. ಮೈನಸ್ ವಿ ಕಾಮನ್ ತಗೊಂಡು R2 ಪ್ಲಸ್ R1 ಮೈನಸ್ ವಿ ಕಾಮನ್ ತಗೊಂಡಿದ್ದೀನಿ. R2 ಪ್ಲಸ್ R1 ಅಥವಾ R1 ಪ್ಲಸ್ R2 ಡಿವೈಡೆಡ್ ಬೈ R1 R2. ಇದೊಂದು ಸ್ಟೆಪ್ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. E1 E2 ಪ್ಲಸ್ ಪ್ಲಸ್ ಡಿವೈಡೆಡ್ ಬೈ R1 R2 ಅದೇ ಥರ. ನೆಕ್ಸ್ಟ್ ಇದರಲ್ಲೂ ಮತ್ತು ಇದರಲ್ಲೂ ಮೈನಸ್ ವಿ ಹೊರಗಡೆ ತೆಗೆದೆ, ಉಳಿದಿದ್ದು R2 ಪ್ಲಸ್ R1, ನಾನು R1 ಪ್ಲಸ್ R2 ಬರೆದಿದ್ದೀನಿ, ಡಿವೈಡೆಡ್ ಬೈ R1 R2 ಆ್ಯಸ್ ಇಟ್ ಈಸ್ ಇದೆ. ಈಗ ನೀವು ಎರಡೂ ಕಡೆ ಬೋತ್ ದ ಸೈಡ್ಸ್ ಯು ಬೆಟರ್ ಮಲ್ಟಿಪ್ಲೈ ಬೈ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಆನ್ ಬೋತ್ ಸೈಡ್. BS ಅಂದರೆ ಬೋತ್ ಸೈಡ್ ಅಂತ. ಸೊ ಗಮನಿಸಿ, ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. ಈ ಈಕ್ವೇಷನನ್ನು I ಇಂಟು ಯಾವುದರಿಂದ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಮಲ್ಟಿಪ್ಲೈ ಮಾಡಿದೆ. ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಅಂದರೆ ಈ ಟರ್ಮ್ ಹಾಗೆ ಇದೆ. ಇಂಟು ಇದರಿಂದ ಮಲ್ಟಿಪ್ಲೈ ಮಾಡಬೇಕು. R1 R2 ಬೈ R1 ಪ್ಲಸ್ R2 ಮಲ್ಟಿಪ್ಲೈ ಮಾಡಿದೆ. ಮೈನಸ್ ಆ್ಯಸ್ ಇಟ್ ಈಸ್ V ಇಂಟು, ಸ್ವಲ್ಪ ಹಾಗೆ ಗಮನಿಸಿ, ನಾನು ಇವಾಗ ಇದನ್ನು ಇಲ್ಲೊಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ ತಡ್ರಿ. ನೋಡಿ, ಈ ಟರ್ಮನ್ನು ನಾನು ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಒಂದು ಸ್ಟೆಪ್ ಸ್ಕಿಪ್ ಮಾಡೋಕ್ಕೆ ನನಗೆ ಪರ್ಮಿಷನ್ ಕೊಡ್ತೀರಾ? ಯಾಕೆ ಸರ್, ಯಾಕೆ, ಯಾವ ಥರ ಸ್ಕಿಪ್ ಮಾಡ್ತೀರಾ? ನೋಡ್ರಪ್ಪ, ಇದು ಮಲ್ಟಿಪ್ಲೈಡ್ ಬೈ ಇದು ಮಾಡಿದಾಗ R1 R2 ಅಂದರೆ ಇದಿಷ್ಟು ಇಲ್ಲಿ ಬಂದಿರುತ್ತೆ ಅಲ್ವಾ? R1 R2 ಕ್ಯಾನ್ಸಲ್ ಆಗುತ್ತೆ. R1 ಪ್ಲಸ್ R2 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಉಳಿಯೋದು ಬರೀ V ಮಾತ್ರ. ಗೊತ್ತಾಯ್ತಾ? ಇಲ್ಲಿ ಜಾಗ ಇಲ್ಲ ಅಂತ ಅದಕ್ಕೆ ಕೇಳಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ನೀವು ಬರೆದು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಏನು ತೊಂದರೆ ಏನಿಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಇವಾಗ R1 R2 ಕ್ಯಾನ್ಸಲ್ ಆಯಿತು. ಇನ್ನು ಉಳಿಯೋದೇನು? I ಇಂಟು R1 R2 ಡಿವೈಡೆಡ್ ಬೈ I ಇಂಟು R1 R2 ಬೈ R1 ಪ್ಲಸ್ R2 ಈಸ್ ಈಕ್ವಲ್ ಟು E1 R2 ಪ್ಲಸ್ E2 R1 ಡಿವೈಡೆಡ್ ಬೈ ಇದು ಇವಾಗ R1 ಪ್ಲಸ್ R2 ಮೈನಸ್ V ಆಸ್ ಇಟ್ ಈಸ್. Dear students, follow carefully. This I write as I into this whole thing I write as R effective is equal to this whole thing I write as E effective minus V. ಇದನ್ನು ರೀಶಫಲ್ ಮಾಡಿದರೆ V is equal to E effective, ಇದು ಈ ಕಡೆ ಬಂತು, ಪ್ಲಸ್ I ಇಂಟು R effective. ನಮ್ಮ ಮೂಲಭೂತ ಈಕ್ವೇಷನ್ ಬಂತು, ಬೇಸಿಕ್ ಈಕ್ವೇಷನ್ನೇ ಬಂತು. ಯಾವುದು?
ವಿ ಇಸ್ ಈಕ್ವಲ್ ಟು ಮೈನಸ್ ಅಪ್ಪ, ಇದು ಪ್ಲಸ್ ಅಲ್ಲ, ಸಾರಿ ಮೈನಸ್. ನೋಡಿ ಇದೇ ಈಕ್ವೇಷನ್ನೇ ಬಂತು, ಇ ಮೈನಸ್ ಐ ಆರ್ ಒನ್, ಇ ಮೈನಸ್ ಐ ಆರ್ ಒನ್ ಬರಲಿಲ್ವಾ? ಸೊ ಈ ಜಾಗದಲ್ಲಿ ಇನ್ ದ ಪ್ಲೇಸ್ ಆಫ್ ಇ ವಾಟ್ ವಿ ಹ್ಯಾವ್ ದಿಸ್, ದಟ್ ಈಸ್ ಇ ಒನ್ ಆರ್ ಟು ಪ್ಲಸ್ ಇ ಟು ಆರ್ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು. ಇದು ಬಹಳ ಮುಖ್ಯವಾದಂಥ ಡಿರಿವೇಶನ್, ಕೇಳೋ ಚಾನ್ಸಸ್ ಬಹಳ ಇದೆ. ನೆಕ್ಸ್ಟು ಆರ್ ಎಫೆಕ್ಟಿವ್ ಇರೋ ಕಡೆ ಏನು ಬಂದಿದೆ? ಆರ್ ಎಫೆಕ್ಟಿವ್ ಇರೋ ಕಡೆ ಇಟ್ ಈಸ್ ಆರ್ ಒನ್ ಆರ್ ಟು ಬೈ ಆರ್ ಒನ್ ಪ್ಲಸ್ ಆರ್ ಟು. ಸೊ ಕ್ವಶನ್ ಬಂದು obtain the expression for effective EMF and effective internal resistance when two cells are connected in parallel. ಅಥವಾ obtain the expression for effective EMF and effective internal resistance when two cells are connected in series. ಸೊ ಸೀರೀಸ್ದು ಡಿರಿವೇಶನ್ ಇದೆ, ಪ್ಯಾರಲಲ್ದು ಡಿರಿವೇಶನ್ ಇದೆ. ದಯವಿಟ್ಟು ಈ ಈಕ್ವೇಷನ್ಸ್ ಅನ್ನು ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ತುಂಬ ಹೇಳೋದಿದೆ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಮೇಲೆ. ಕರೆಂಟ್ ಐಡೆಂಟಿಕಲ್ ಸೆಲ್ಸ್ ಇದ್ರೆ ಕರೆಂಟಿನ ಈಕ್ವೇಷನ್ ಏನು? ಆಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಆ ಕರೆಂಟಿನ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎನ್ ನಂಬರ್ ಆಫ್ ಸೆಲ್ಸ್ ಇದ್ರೆ ಯಾವ ತರ? ಈಗ ಬರೀ ಸೀರೀಸೇ ಇತ್ತು, ಬರೀ ಐಡೆಂಟಿಕಲ್ ಸೆಲ್ ಸೀರೀಸ್ ಅಲ್ಲಿ ಇದ್ರೆ ಹೆಂಗ್ ಮಾಡೋದು? ಅಥವಾ ಅದೇ ತರದ ಸಾಕಷ್ಟು ಸೆಲ್ಗಳು ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅವಾಗ ಹೆಂಗ್ ಕಂಡುಹಿಡಿಯೋದು? ಇದೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ ಅಂಡ್ ಆಲ್ಸೋ ಶೇರ್ ಮೈ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.